ಹಾಯ್ ಮ್ಯಾಮ್, ನಿಮ್ಮ ಹೆಸರು? ಹಲೋ, ನನ್ನ ಹೆಸರು ಅಶ್ವಿನಿ ಅಂತ. ನಾನು ಈ ಮೋದಿ ಕೇರ್ ಬ್ರ್ಯಾಂಡ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸ್ಬೇಕು ಅಂದ್ಬಿಟ್ಟು ಪಬ್ಲಿಕ್ಸ್ಗೆಲ್ಲ ನಾನು ತಿಳಿಸ್ಬೇಕು ಅಂತ ಈ ಪ್ರಾಡಕ್ಟ್ನ ನಿಮಗೆ ಏನು ನನಗೆ ಇನ್ಫಾರ್ಮೇಶನ್ ಗೊತ್ತಾ ಅದ್ರ ಬಗ್ಗೆ ಹೇಳಬೇಕು ಅನ್ಕೊಂಡ್ರೆ. ಮ್ಯಾಮ್, ನೀವೇನು ಓದಿದ್ದೀರಾ? ನಾನು ಪ್ರೊಫೆಷ್ನಲಿ ಬಂದ್ಬಿಟ್ಟು ಡಬಲ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, MCOM ಕಂಪ್ಲೀಟ್ ಮಾಡಿದ್ದೀನಿ. ನಾನು ಪ್ರೊಫೆಷ್ನಲಿ ಅಕೌಂಟೆಂಟ್ ಆಗಿದ್ದೆ. ನಾನು ದುಬೈಲಿ ಆಕ್ಚುಲಿ ವರ್ಕ್ ಮಾಡ್ತಾ ಇದ್ದಿದ್ದು. ಅದಾದ್ಮೇಲೆ ನಾನು ದುಬೈಯಿಂದ ಇಲ್ಲಿ ಮನೆಗೆ ಬಂದು ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಂದ್ಬಿಟ್ಟು ನಾನೇನಾದ್ರೂ ಹೊಸದಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ನಂದೇ ಅಂತ ಒಂದು ಟೋಫು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಇದೆ. ಅದ್ರ ಜೊತೆಗೆ ನಾನು ಇದನ್ನು ಮಾಡ್ತಾ ಇದ್ದೀನಿ. ಸರ್ವಿಸ್ ಓರಿಯೆಂಟೆಡ್ ಆಗಿದೆ, ಆಮೇಲೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಇದನ್ನು ಯಾಕೆ ಮಾಡಬಾರ್ದು, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಪಬ್ಲಿಕ್ಸ್ಗೆ ಯಾಕೆ ತಿಳಿಸ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೂ ನಾನು ಯೂಸ್ ಮಾಡಿದ್ದೀನಿ. ಇದು ಯೂಸ್ ಮಾಡಿದಾಗ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಅದೊಂದು ಪರ್ಪಸ್ಗೋಸ್ಕರ ಎಲ್ಲರಿಗೂ ಹೇಳಬೇಕು ಅಂತ ನಾನು ಇದನ್ನ ಸ್ಟಾರ್ಟ್ ಅಪ್ ಮಾಡ್ತಾ ಇದ್ದೀನಿ. ಓಕೆ, ಇದು ಬಂದ್ಬಿಟ್ಟು ನೋಡಿ, ಫ್ರೀಡಮ್ ಅಂತ ಮೋದಿ ಕೇರ್ದು ಫ್ರೀಡಮ್ ಅನ್ನೋದು ಸ್ಯಾನಿಟರಿ ಪ್ಯಾಡ್ ಆಗಿದೆ. ಇದು ಬಂದ್ಬಿಟ್ಟು ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಡ್ರಾಫ್ಟಿಕಲಿ ಚೇಂಜ್ ಇರುತ್ತೆ. ನಾವು ಅಲ್ಲಿ ಹೇಳಿದ್ರಿ ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಮಾಡೋದ್ರಿಂದ ಅವರು ಎಷ್ಟು ಮ್ಯಾಕ್ಸಿಮಮ್ ಕಾಸ್ಟ್ ಕಡಿಮೆ ಮಾಡ್ಬೋದು ಆ ಥರ ಯೂಸ್ ಮಾಡ್ತಾರೆ. ಬಟ್ ಇದರಲ್ಲಿ ಇದು ಸರ್ವಿಸ್ ಓರಿಯೆಂಟೆಡ್ ಹೆಲ್ತ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಎಷ್ಟು ಕ್ವಾಲಿಟಿ ವೈಸ್ ಕೊಡಬೇಕೋ ಅಷ್ಟು ಕ್ವಾಲಿಟಿ ವೈಸಲ್ಲಿ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಪ್ಯೂರು 100% ಇದು ಕಾಟನ್ ಆಗಿದೆ. ಯಾವುದೇ ರೀತಿ ನಾವು ಏನಂತಾರೆ ಪಾಲಿಸ್ಟರ್ ಆಗಲಿ ಇಲ್ಲಾಂದರೆ ಪ್ಲಾಸ್ಟಿಕ್ ಕಂಟೆಂಟ್ ಆಗಲಿ ನಾವು ಯೂಸ್ ಮಾಡಿಲ್ಲ. ಇದು ಬಂದ್ಬಿಟ್ಟು ನೋಡಿ, ಇದು ಓಪನಿಂಗ್ ಬಂದ್ಬಿಟ್ಟು ಇದು ನಮ್ಮ ಫ್ರೀಡಮ್ ಮೋದಿ ಕೇರಲ್ಲಿ ಬರುವಂಥ ಫ್ರೀಡಮ್ ಸ್ಯಾನಿಟರಿ ಪ್ಯಾಡ್ ಆಗಿದೆ. ಹಾಗೂ ಇದು ಒಂದು ಫೇಮಸ್ ಆಗಿರುವಂಥ ಒಂದು ಸ್ಯಾನಿಟರಿ ಪ್ಯಾಡ್ ಆಗಿದೆ. ಏನು ಡಿಫ್ರೆನ್ಸ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇದು ನೋಡಿ, ಪ್ಲಾಸ್ಟಿಕ್ ಅಲ್ಲಿ ಆಲ್ರೆಡಿ ಪ್ಯಾಕಿಂಗ್ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳಿದೆ ಇದು ಪ್ಲಾಸ್ಟಿಕ್ ರಿಲೇಟೆಡ್ ಅಲ್ಲಿ ಇರುತ್ತೆ ಅಂತ. ಸೊ ನಾನು ಜಸ್ಟ್ ನಿಮಗೆ ಶೋ ಮಾಡ್ತಿದ್ದೀನಿ. ನೋಡಿ, ಇದು ನಾರ್ಮಲ್ ಪ್ಯಾಡ್ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಮೋದಿ ಕೇರ್ ಪ್ಯಾಡು. ನಾನು ನಿಮ್ಗೆ ಹೇಳಿದೆ 100% ಕಾಟನ್ ಇದೆ ಇದು ಅಂತ. ನೋಡಿ, ಪ್ಯಾಕಿಂಗೇ ನಿಮಗೆ ಎಷ್ಟು ಸಾಫ್ಟಾಗಿರೋಂಥ ಕಾಟನ್ ರಿಲೇಟೆಡಲ್ಲೇ ನಿಮ್ಗೆ ಪ್ಯಾಕಿಂಗ್ ಕೊಟ್ಟಿದ್ದಾರೆ ಮೇಯ್ನು. ಅದ್ರ ಜೊತೆಗೆ ನಾನು ನಿಮಗೆ ಶೋ ಮಾಡ್ತೀನಿ ಯಾವ ಥರ ಇದೆ ಅಂತ. ನಾನು ನಿಮ್ಗೆ ಹೇಳಿದೆ ಇದು ಬಂದ್ಬಿಟ್ಟು ಸಿಲ್ವರ್ ಟೆಕ್ನಾಲಜಿ ರಿಲೇಟೆಡಲ್ಲಿ. ಅದ್ರ ಜೊತೆಗೆ ಇದು ನಾನು ನಿಮಗೆ ಹೇಳ್ದಂಗೆ ನೋಡಿ, ಇಲ್ಲಿ ನೋಡಿ ಪ್ಯಾಕಿಂಗ್ ಎಷ್ಟು ನೀಟಾಗಿ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಲೇಯರ್ಸ್ಗೂ ನೀಟಾಗಿ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಮಧ್ಯೆ ತೆಗೆದೆ, ಅದ್ರ ಜೊತೆಗೆ ಸೈಡ್ ಸ್ಟಾರ್ಟಿಂಗಲ್ಲೂ ಕೊಟ್ಟಿದ್ದಾರೆ ಲೆಂತ್ ಇರೋದ್ರಿಂದ. ಸೊ ನಾನು ನಿಮ್ಗೆ ಹೇಳಿದೆ ಸಿಲ್ವರ್ ಮ್ಯಾಗ್ನೆಟಿಂಗ್ ಕಂಟೆಂಟ್ ಇದೆ ಅಂತ ಹೇಳಿದೆ. ನೋಡಿ, ಇದನ್ನೇ ಅದರಲ್ಲಿ ಸ್ಪೆಸಿಫೈಡಾಗಿ ಕಾಣುತ್ತೆ. ನೋಡಿ, ಇದು ಸಿಲ್ವರ್ ಮ್ಯಾಗ್ನೆಟಿಂಗ್ ಕಂಟೆಂಟು. ಇದು ಬ್ಯಾಕ್ಟೀರಿಯಾನೆಲ್ಲ ಅಬ್ಸರ್ವ್ ಮಾಡುತ್ತೆ. ಜೊತೆಗೆ ನಿಮಗೆ ಪೀರಿಯಡ್ಸು ಫ್ರೀಯಾಗಿ ಬರೋದಕ್ಕೆ ಈಸಿ ಮಾಡಿಕೊಡುತ್ತೆ. ಏನಕ್ಕೆ ನಮ್ಮಲ್ಲಿರೋಂಥ ಹೀಟ್ ಅಬ್ಸರ್ವ್ ಮಾಡಿದ ತಕ್ಷಣ ನಮ್ಮ ಪೀರಿಯಡ್ಸ್ ಅನ್ನೋದು ನೀಟಾಗಿ ಹೋಗುತ್ತೆ. ನಮ್ಗೆ ಸ್ಟಮಕ್ ಪೇಯ್ನ್ ಆಗಿರ್ಬೋದು, ಬಾಡಿ ಪೇಯ್ನ್ ಆಗಿರ್ಬೋದು, ಇದು ಯಾವುದು ಬರದೇ ಇರೋ ಥರ ನಿಮಗೆ ಅವಾಯ್ಡ್ ಮಾಡ್ಕೊಂಡು ಕೊಡುತ್ತೆ. ಸ್ಮೂತ್ ಕನ್ಸಿಸ್ಟೆನ್ಸಿ ಆಗಿದೆ. ಇದನ್ನು ಮುಟ್ಟು ನೋಡಿ, ನಿಮಗೆ ಒಂಥರ ಪ್ಲಾಸ್ಟಿಕ್ ಕನ್ಸಿಸ್ಟೆನ್ಸಿ, ಒಂಥರ ರಫ್ ಫೀಲ್ ಆಗುತ್ತೆ. ನೀವು ಇದನ್ನು ಜಸ್ಟ್ ಟಚ್ ಮಾಡಿದ್ರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ ಸ್ಮೂತ್ ಆಗಿದೆ, ಸಾಫ್ಟ್ ಆಗಿದೆ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಅದ್ರ ಜೊತೆಗೆ ನಾನು ನಿಮ್ಗೆ ಹೇಳಿದ್ದೆ ಲೇಯರ್ಸ್ ವೈಸಲ್ಲಿ ಇರುತ್ತೆ ಅಂತ. ಇವಾಗ ನೋಡಿ, ಇದನ್ನ ನಿಮಗೆ ಶೋ ಮಾಡ್ತೀನಿ. ಇದು ಹಳದಿ ಅಂದರೆ ಅರಿಶಿಣದ ಪುಡಿ ಮತ್ತು ನೀರು ಹಾಕಿರುವಂಥದ್ದು. ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ಜಸ್ಟ್ ನೀವು ಇದನ್ನು ಅಪ್ಲೈ ಮಾಡ್ತೀರಾ. ಎಲ್ಲ ಕಡೆನೂ ಅಪ್ಲೈ ಮಾಡ್ತೀರಾ. ಸೊ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಹಾಗೇನೆ ನೋಡಿ, ಇಷ್ಟು ಮುಕ್ಕಾಲು ಭಾಗದಲ್ಲಿ ನಾನು ಇನ್ನೂ ಅರ್ಧ ಭಾಗ ಹಾಗೆ ಇಟ್ಕೊಂಡಿದ್ದೀನಿ. ಅಲ್ಲಿ ಬರೀ ಕಾಲು ಭಾಗ ಹಾಕಿದ್ದೀನಿ ಅಷ್ಟೇ. ಇದು ನಾನು ತೋರಿಸ್ತೀನಿ ನೋಡಿ, ನಮ್ಮ ಮೋದಿ ಕೇರ್ದ ರಿಲೇಟೆಡ್. ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಿದೆ. ಅದು ಲೀಕಾಗಿ ಹೊರಗಡೆ ಹೋಯ್ತು, ಬಟ್ ಇದು ನೋಡಿ ಹೇಗೆ ಅಬ್ಸರ್ವ್ ಮಾಡ್ತಿದೆ. ನೋಡಿ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡ್ತಿದೆ. ಇದು ಮಾಮೂಲಿ ಪೇಪರು, ನೀವು ಟಿಶ್ಯೂ ಪೇಪರಲ್ಲೂ ನೋಡ್ಕೊಬೋದು. ಜಸ್ಟ್ ಇದ್ರ ಮೇಲೆ ಇಡ್ತೀನಿ ನಾನು, ಯಾವ ಥರ ನಿಮಗೆ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟು ನಮ್ಮ ಮೋದಿ ಕೇರ್ ಇದ್ರ ಬ್ರ್ಯಾಂಡ್ ಮೇಲೆ ಇಡ್ತೀನಿ. ನೋಡಿ, ನೋಡಿ ಪ್ರೆಸ್ ಮಾಡ್ತಿದ್ದೀನಿ, ಪ್ರೆಸ್ ಮಾಡಿ ತೆಗಿತಿದ್ದೀನಿ. ಜಸ್ಟ್ ಇನ್ನೂ 30 ಸೆಕೆಂಡ್ಸ್ ಆಗಿಲ್ಲ. ನೀವು ನೋಡ್ಬೋದು ಇಲ್ಲಿ ಲೀಕೇಜ್ ಆಗ್ತಾ ಇದೆ, ನಿಮ್ಗೆ ಕಾಣಿಸ್ತಿದೆ ಅನ್ಕೊತೀನಿ. ನೋಡಿ ಎಷ್ಟು ವೆಟ್ಟಾಗಿದೆ. ಹಾಗೆಯೇ ನಮ್ಮ ಮೋದಿ ಕೇರ್ದು ಆಗಿರೋಂಥ ನಿಮಗೆ
ಪ್ರಾಡಕ್ಟ್ನ ತೋರಿಸ್ತಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಲೀಕೇಜ್ ಅನ್ನೋದು 0% ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮ್ಗೆ ಹೇಳಿದ್ನಲ್ಲ 8 ಲೇಯರ್ಸ್ ಇದೆ ಇದರಲ್ಲಿ ಅಂತ, ಯಾವುದೇ ಕಾರಣಕ್ಕೂ ಲೀಕ್ ಆಗಲ್ಲ ಅಂತ. ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ಬೇರೆ ಬ್ರ್ಯಾಂಡ್ ಆಗಿರೋದ್ರಿಂದ ನೋಡಿ ಸೈಡ್ ಲೀಕ್ ಹೇಗಾಗಿದೆ ನೋಡಿ. ಜಸ್ಟ್ ಹೇಗೆ ಅಬ್ಸರ್ವ್ ಮಾಡಿದೆ ನೋಡಿ. ಎಲ್ಲ ಫುಲ್ಲು ಬೇರೆ ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ಲ, ಜಸ್ಟ್ ನಾವು ಪ್ರೆಸ್ ಮಾಡಿದ್ರೆ ಫುಲ್ ಎಲ್ಲ ಲೀಕ್ ಆಗಿ ಹೊರಗಡೆ ಬರುತ್ತೆ. ಬಟ್ ಅದೇ ಮೋದಿಕೇರಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ನಿಮ್ಗೆ ಎಷ್ಟೇ ಹಾಕಿದ್ರೂ ಜೆಲ್ ಫಾರ್ಮ್ ಆಗಿದೆ ನೋಡಿ. ಎಷ್ಟು ಪ್ರೆಸ್ ಮಾಡಿದ್ರೂ ಒಂದೇ ಒಂದು ಡ್ರಾಪೂ ಬೀಳ್ತಾ ಇಲ್ಲ. ಇದು ಜೆಲ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿದೆ. ಆಮೇಲೆ ನಿಮಗೆ ಲೇಯರ್ ವೈಸಲ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಇದು ನೋಡಿ ಎಷ್ಟು ಲೇಯರ್ ಇದೆ ಅಂತ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಪಾಲಿಮರ್ ಜೆಲ್ ಅನ್ನೋದಿದೆ ಇದರಲ್ಲಿ, ಸೊ ಅದಕ್ಕೇ ಅಬ್ಸರ್ವ್ ಆಗುತ್ತೆ ಚೆನ್ನಾಗಿ. 5 ಮಿನಿಟ್ಸ್ ಇರೋಕ್ಕೆ ಜಸ್ಟ್ 1 ಲೇಯರ್ ಆಯಿತಾ. ಇದು 1 ಲೇಯರ್, ಲೇಯರ್ ವೈಸ್. ಇದು 2 ಲೇಯರ್ಸು. ನೋಡಿ ಇದು 3 ಲೇಯರ್ ಇದೆ. ಇಲ್ಲಿ ಜೆಲ್ಲು ಹೇಳಿದ್ನಲ್ಲ, ಜೆಲ್ ಫಾರ್ಮ್ ಇದೆ. ಅದ್ರ ಜೊತೆಗೆ 3 ಆಯಿತು. ಇದು 4 ಲೇಯರು, 5 ಲೇಯರ್ಸ್ ಇದೆ ನಾರ್ಮಲ್ ಪ್ಯಾಡ್ಸಲ್ಲಿ. ಅದೇ ನಮ್ಮ ಮೋದಿಕೇರ್ ಪ್ಯಾಡಲ್ಲಿ ಲೇಯರ್ ವೈಸಲ್ಲಿ ತೋರಿಸ್ತೀನಿ. ಇದು ಫಸ್ಟ್ ಲೇಯರು. ನೋಡಿ ಇದು ಸೆಕೆಂಡ್ ಲೇಯರು. 3rd ಲೇಯರು 4th ಲೇಯರ್ ಎರಡು ಇದರಲ್ಲೇ ಮಿಕ್ಸ್ ಆಗಿದೆ. ಇದು ನೋಡಿ ಜೆಲ್ ಫಾರ್ಮು. ನೀವು ಕೇಳ್ಬೋದು ಬರೀ 60 ml ಅಷ್ಟೇ ಅಲ್ವಾ ಮ್ಯಾಮ್ ಅಂತ. ನೋಡಿ ಇದರಲ್ಲಿ ಇನ್ನೂ ಕಾಲ್ ಭಾಗ ಇದರಲ್ಲಿ ಇದೆ ಅರಿಶಿಣದ ಪುಡಿ. ನಾನು ಅದಕ್ಕೆ ಈ ಜೆಲ್ನೆಲ್ಲ ಇದಕ್ಕೆ ಹಾಕ್ತಿದ್ದೀನಿ. ಪರ್ಟಿಕ್ಯುಲರ್ ಆಗಿ ನ್ಯಾಚುರಲ್ ಆಗಿ ಪೀರಿಯಡ್ಸ್ ಆಗ್ತಿದ್ದಾರೆ ಅಂದರೆ ಒಂದು ಹೆಣ್ಮಕ್ಳು ಬಾಡಿಲಿ ಎವ್ರಿ ಡೇ 60 ml ಬ್ಲೀಡ್ ಆಗುತ್ತೆ. ನಾವು ಆಲ್ರೆಡಿ 3 ಲೇಯರ್ಸ್ ತೆಗೆದಿದ್ದೀವಿ. ಇದು ನೋಡಿ 4th ಲೇಯರ್ ಅಲ್ಲ ಆಯಿತು. ಇದು 5th ಲೇಯರು. ಇದು 6th ಲೇಯರು. ನೋಡಿ ಇದು ಆ್ಯಕ್ಚುಲಿ 7th ಲೇಯರು. ಇದು 8th ಲೇಯರು. ನಾವು ಹೇಳ್ದಂಗೆ ಈ ಜೆಲ್ ನೋಡಿ ಆಗ್ಲೇ ಕನ್ವರ್ಟ್ ಆಗೋಗಿ ತಿರ್ಗಾ ಅದು ಜೆಲ್ ಫಾರ್ಮ್ ಆಗ್ತಿದೆ. ನೋಡಿ ಇಲ್ಲಿ 1 ಡ್ರಾಪೂ ನೀರು ಬೀಳ್ತಾ ಇಲ್ಲ. ಇವನ್ ನಾನು ತೋರ್ಸಕ್ ಹೋದ್ರೆ ನೋಡಿ ಇಲ್ಲಿ ಎಲ್ಲ ಅಬ್ಸರ್ವ್ ಮಾಡ್ಬಿಟ್ಟಿದೆ ಫುಲ್ಲಾಗಿ ಇದಿಷ್ಟು. ನೋಡಿ ಜಸ್ಟ್ ಇದು ಒಂದು ಕ್ರೀಮಿ ಫಾರ್ಮಲ್ಲೇ ಇದೆ. ನಿಮಗೆ ಬ್ಲೀಡ್ ಜಾಸ್ತಿ ಆದ್ರೂ ಅಷ್ಟೇ ನೀಟಾಗಿ ಅಬ್ಸರ್ವ್ ಮಾಡುತ್ತೆ. ಇದು 60 ml ಅಂತ ಪರ್ಟಿಕ್ಯುಲರ್ ಆಗಿ ಬೇರೆ ಬ್ರ್ಯಾಂಡಲ್ಲಿ ಕೊಟ್ಟಿದ್ರು ಇದು 60 ml ಜಾಸ್ತಿನೇ ವರ್ಕ್ ಮಾಡುತ್ತೆ. ನೀವು ಆರಾಮಾಗಿ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡ್ಬೋದು. ಇದು 100% ಕಾಟನ್ ಆಗಿರೋದ್ರಿಂದ ಪ್ಲಾಸ್ಟಿಕ್ ಕಂಟೆಂಟ್ ಇಲ್ಲದೆ ಇರೋದ್ರಿಂದ ನಮಗೆ ಹೀಟ್ ಅನ್ನೋದು ಅಬ್ಸರ್ವ್ ಮಾಡುತ್ತೆ. ಸೊ ನಮ್ಗೆ ಯಾವುದೇ ರೀತಿ ರ್ಯಾಷಸ್ ಬರಲ್ಲ, ಮತ್ತೆ ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಅನ್ನೋದು ಇಚ್ಚಸ್ ಅನ್ನೋದು ಮತ್ತೆ ಕಲೆಗಳು ಅನ್ನೋದು ಬರಲ್ಲ. ನೀಟಾಗಿ ಬ್ಲೀಡ್ ಆಗುತ್ತೆ. ಇದು ಯಾವ ತರ ಯೂಸ್ ಮಾಡೋದು ಅಂದ್ರೆ ಸ್ಟೆರಿ ಕ್ಲೀನ್ ಬಂದ್ಬಿಟ್ಟು
ನೀವು ಇವಾಗ ಫಾರ್ ಎಕ್ಸಾಂಪಲ್ ಫ್ಲೋರ್ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ 10 ಲೀಟ್ರ್ ವಾಟರ್ಗೆ 10 ml ಹಾಕ್ಕೊಂಡ್ರೆ ಸಾಕು. ಜೊತೆಗೆ ನೀವೇನಾದರೂ ಇದನ್ನೆಲ್ಲ ಏನದು ಮಾಡೋದು, ಈ ಡಿ ಪಿ ಎಲ್ಲಿದೆ, ಯಾವ ಲೊಕೇಶನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ನಿಯರ್ ಬೈ ಅಲ್ಲಿ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿದ್ರು ಸಾಕು, ಅದು ಸ್ಪೆಸಿಫೈಡ್ ಆಗಿ ತೋರಿಸುತ್ತೆ. ಗೂಗಲ್ ಮ್ಯಾಪ್ಸ್ ಅಲ್ಲಿ ಸಿಗುತ್ತೆ. ಹೌದು, ಮೋದಿ ಕೇರ್ DP ಇಸ್ ನಿಯರ್ ಬೈ ಮೀ ಅಂತ ಹಾಕಿದ್ರು ಸಾಕು, ಅಲ್ಲೇ ಸಿಗುತ್ತೆ. ಅಕಸ್ಮಾತ್ ನಿಮ್ಗೆ ಅಷ್ಟು ದೂರ ಹೋಗಕ್ ಆಗ್ಲಿಲ್ಲ, ನಾನು ಆನ್ಲೈನಲ್ಲೇ ಬೈ ಮಾಡ್ತೀನಿ ಅಂದರೆ ಮೋದಿ ಕೇರ್ದು ಆ್ಯಪ್ ಅನ್ನೋದೇ ಸ್ಪೆಸಿಫೈಡ್ ಆಗಿದೆ. ದಯವಿಟ್ಟು ಆ ಆ್ಯಪಲ್ಲಿ ಮಾತ್ರ ಬೈ ಮಾಡಿ. ಏನಕ್ಕೆ ಈ ಥರ ಹೇಳ್ತಿದ್ದೀನಿ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಬೇರೆ ಅಮೆಝಾನು, ಫ್ಲಿಪ್ಕಾರ್ಟು ಅದೆಲ್ಲ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಯಾವುದೇ ರೀತಿ ಗ್ಯಾರಂಟೆಡ್ ಪ್ರಾಡಕ್ಟ್ಸ್ ಅಲ್ಲ. ಆಮೇಲೆ ಹಂಗೆ ಅವ್ರು ಏನು ಮಾಡ್ತಾರೆ ಅಂದರೆ ಫ್ರಾಡ್ ಕೇಸ್ಗಳು ಜಾಸ್ತಿ ಆಗ್ತಿರೋದ್ರಿಂದ ಏನಾಗ್ತಿದೆ ಗೊತ್ತಾ, ನಾವು ಇವಾಗ ಅಲ್ಲೋಗಿ ಬೈ ಮಾಡ್ತೀವಿ, ಬಟ್ ಏನೇ ನಾಳೆ ಹೆಚ್ಚು ಕಡಿಮೆ ಆದ್ರೂ ಅಂದರೆ ಆ ಪ್ರಾಡಕ್ಟ್ ನಿಮಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆದ್ರೂ ಕಂಪ್ನಿ ಹೊಣೆಗಾರಿಕೆ ಬರಲ್ಲ. ನಾನು ನಿಮ್ಗೆ ಫಸ್ಟೇ ಹೇಳಿದ್ದೀನಿ, ಎಲ್ಲ ಪ್ರಾಡಕ್ಟ್ ಮೇಲೂ ಸ್ಪೆಸಿಫೈಡ್ ಆಗಿ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ 100% ರೀಫಂಡಬಲ್ ಅಂತ ಹೇಳ್ತಾರೆ. ನೀವು ಒಂದು ID ಅನ್ನೋದು ಕ್ರಿಯೇಟ್ ಮಾಡಿಕೊಂಡು ಆ ID ಮೂಲಕ ನೀವು ಬೈ ಮಾಡ್ತೀರಾ ಅಂದರೆ ಇವ್ರು ನಮ್ಮ ಕಸ್ಟಮರ್ ಅಂದ್ಬಿಟ್ಟು ನಾವು ನಿಮಗೆ ಏನದು ರಿಟರ್ನ್ ಮಾಡ್ಕೊಬೋದು ಇದು ಪ್ರಾಡಕ್ಟ್ನ. ಅದ್ರ ಜೊತೆಗೆ ನಾವು ಏನೇ ಹೆಚ್ಚು ಕಡಿಮೆ ಆದ್ರೂ ನಾವು ನೆಕ್ಸ್ಟ್ ಬಂದ್ಬಿಟ್ಟು ಹೀಗಲ್ಲ ಹೀಗೆ ಮಾಡಿ ಅಂತ ನಾವು ಆನ್ಸರ್ ಹೇಳ್ಬೋದು. ಬಟ್ ನಾವು ಯಾವುದೇ ಕಾರಣಕ್ಕೂ ಹೊಣೆಗಾರಿಕೆ ತೊಗೊಳಕ್ಕಾಗಲ್ಲ. ನೀವು ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ತೊಗೊತೀರ ಅಂದರೆ ಯಾರೂ ಹೊಣೆಗಾರಿಕೆ ಬರಲ್ಲ. ದಯವಿಟ್ಟು ಅಲ್ಲಿ ತೊಗೊಳೋದ್ ಬದಲು ಅದೇ ಕಾಸ್ಟಲ್ಲೇ ಇಲ್ಲಿ ಆನ್ಲೈನಲ್ಲಿ ಸಿಗುತ್ತೆ. ಬರೀ 2,000 ರೂಪಾಯಿಗೆ ನಿಮಗೆ ಫ್ರೀ ಹೋಮ್ ಡೆಲಿವರಿನೂ ಸಿಗುತ್ತೆ. ನೀವು ಎಷ್ಟಕ್ಕೆ ಬೇಕಾದ್ರೂ ಬೈ ಮಾಡ್ಬೋದು. 1 ಪ್ರಾಡಕ್ಟ್ ಬೇಕಾದ್ರೂ ಬೈ ಮಾಡ್ಬೋದು, 10 ಪ್ರಾಡಕ್ಟ್ ಬೇಕಾದ್ರೂ ಬೈ ಮಾಡ್ಬೋದು. ತುಂಬ ಹೆಲ್ಪ್ಫುಲ್ ಇದೆ, ಎಲ್ಲರೂ ಯೂಸ್ ಮಾಡಿ ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ಹೇಳ್ತೀನಿ, ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನೋಡಿ ಇದು ಮೈಕ್ರೋ ಚಿಪ್ಪು. ಇದು ಏನು ಗೊತ್ತಾ, ನಮ್ಮ ಸರೌಂಡಿಂಗ್ ಎಲ್ಲನೂ ನಿಮ್ಗೆ ನೋಡಿದ್ದೀರಾ ಆಲ್ರೆಡಿ. ಮೊಬೈಲು ಮತ್ತು ಏನು ಇಂಟರ್ನೆಟ್ ಕನೆಕ್ಟಿವಿಟಿ ಯಾವುದಾದ್ರು ಬರ್ತಾ ಇದೆ, ಆ ಆಕ್ಸಿಸ್ ಯಾವುದಿದೆ, ಇಂಟರ್ನೆಟ್ ಆಕ್ಸಿಸ್ ಇರ್ಬೋದು, ಅದೆಲ್ಲ ಏನಾಗ್ತಿದೆ ನಮ್ಗೆ ಏನಾಗ್ತಿದೆ ಗೊತ್ತಾ, ರೇಡಿಯೇಷನ್ ಅನ್ನೋದು ಬರ್ತಾ ಇದೆ. ಇವಾಗ ನೆಟ್ವರ್ಕ್ ಆಗಿರ್ಬೋದು, ರೇಡಿಯೇಷನ್ ಬರ್ತಿದೆ. ನೀವು ಆಲ್ರೆಡಿ ನೋಡಿದ್ದೀರಾ, ನಮ್ಮ ಬೆಂಗಳೂರು ಸರೌಂಡಿಂಗಲ್ಲಿ ಗುಬ್ಬಚ್ಚಿಗಳು, ಹಕ್ಕಿಗಳು ಇದೇನೆ ಕಡಿಮೆ ಆಗ್ಬಿಟ್ಟಿದೆ. ಏನಕ್ಕಂದ್ರೆ ಪಾಪ ಪ್ರಾಣ ಭಯ ಕಾಡ್ತಾ ಇದೆ ಅಂದ್ಬಿಟ್ಟು ಅದು ಯಾವುದೇ ಕಾರಣಕ್ಕೂ ಬರ್ತಿಲ್ಲ.